ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ನಿಚ್ಚವನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಿರ್ದೇಶಕ ಹಾಗೂ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ವೈಡಿ ಅಣ್ಣಪ್ಪ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ವೈಡಿ ಅಣ್ಣಪ್ಪ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಎಲ್ಲರ ಸಹಕಾರದಿಂದ ಸಂಘವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಈ ಸಂಘವು 80ರಷ್ಟು ಹಿಂದುಳಿದ ಜನಾಂಗವಿದ್ದು, ಎಲ್ಲರ ಸಹಕಾರದೊಂದಿಗೆ ಪಕ್ಷಭೇದ ಮರೆತು ಸಂಘವನ್ನು ಬೆಳೆಸೋಣ. ರೈತರು ತೆಗೆದುಕೊಂಡ ಸಾಲವನ್ನು ಕಟ್ಟಿ ಮರುಸಾಲವನ್ನು ತೆಗೆದುಕೊಳ್ಳಿ. ರೈತರ ಹೊಸ ಸಾಲಕ್ಕೆ ಸ್ವಾಭಿಮಾನಿ ಸಾಲ ಹೊಸದಾಗಿ ನೀಡಲಾಗುವುದು. ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಸಹಕಾರ ಸಂಘಕ್ಕೆ ಯಾವಾಗಲೂ ಸಹಕಾರ ನೀಡುತ್ತೇನೆ. ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿದರು. ಬ್ಯಾಂಕ್ನ ವ್ಯವಸ್ಥಾಪಕ ಕೆಎಂ ನಿರಂಜನ್ ಮಾತನಾಡಿ, ನಮ್ಮ ನಿರ್ದೇಶಕರಾದ ವೈಡಿ ಅಣ್ಣಪ್ಪ ಸ್ಥಳೀಯರಾಗಿರುವುದರಿಂದ ನಮ್ಮ ಕಷ್ಟ ನಷ್ಟಗಳನ್ನು ಸ್ಪಂದಿಸಿ ಬಗೆಹರಿಸುತ್ತಾರೆ. ನಮ್ಮ ಬ್ಯಾಂಕ್ನ ವತಿಯಿಂದ 44 ಕೋಟಿ ಸಾಲವನ್ನು ನೀಡಿದ್ದೇವೆ. ಅದರಲ್ಲಿ ರೈತರಿಗೆ 36 ಕೋಟಿ ಸಾಲ ನೀಡಿದ್ದೇವೆ. ನಿಚ್ಚವನಹಳ್ಳಿ ಸಹಕಾರ ಸಂಘದ ರೈತರಿಗೂ ಸಾಲವನ್ನು ನೀಡಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಿಚ್ಚವನಹಳ್ಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆ ಪರಶುರಾಮಪ್ಪ ಮಾತನಾಡಿದರು. ಕೃಷಿ ಪತ್ತಿನ ಅಧ್ಯಕ್ಷರಾದ ಡಿ ಸಣ್ಣನಾಗಪ್ಪ, ಉಪಾಧ್ಯಕ್ಷರಾದ ಬಿ ಮೂರ್ತಿ ನಾಯ್ಕ್, ಮುಖಂಡರಾದ ವೈ ಗೋಣಿಬಸಪ್ಪ, ಹನುಮಂತಪ್ಪ, ಕೆಂಚಪ್ಪ, ತಿರುಕಪ್ಪ, ಶೇಖರಪ್ಪ, ಮಹಾಂತೇಶ್, ಭೀಮಪ್ಪ, ಹನುಮಂತಪ್ಪ, ಜಿ ವೃಷಭೇಂದ್ರ, ಕಾರ್ಯನಿರ್ವಾಹಕ ಜಿ ಮಂಜುನಾಥ, ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ಎಲ್ಲ ನಿರ್ದೇಶಕರು, ಎಲ್ಲ ಹಳ್ಳಿಯ ಮುಖಂಡರು, ಗ್ರಾಮಸ್ಥರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ಸಾಲನ ತರ್ತಾ ಇದಾವೆ, ಕೊಡ್ತಾ ಇದಾವೆ. ಇನ್ನು ಈಗೇನೋ ಸ್ವಲ್ಪ ಹೆಚ್ಚಿಗೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ನಿಂತಿದ್ದೇವೆ ನಾವು. ಯಾಕಂದ್ರೆ ಈ ಸರ್ಕಾರದ ಯೋಜನೆಗಳು ಬಸ್ ಫ್ರೀ, ಕರೆಂಟ್ ಫ್ರೀ, ಹೆಣ್ಮಕ್ಳಿಗೆ 2,000 ರೂಪಾಯಿ ಫ್ರೀ ಅಂದು ಯಾವ ನಮಗೆ ಬರ್ತಕ್ಕಂಥ ಬ್ಯಾಂಕಿಗೆ ಇಂಟ್ರೆಸ್ಟ್ ಬರ್ತಕ್ಕಂಥದ್ದನ್ನು 6-7 ತಿಂಗಳು ನಮ್ಗೆ ಇಂಟ್ರೆಸ್ಟ್ ನಿಂತೈತಿ. ಕೋಟಿಗಟ್ಟಲೆ ರೊಕ್ಕ ನಿಂತ್ಬಿಟ್ಟೈತಿ. ಹಂಗಾಗಿ ಸ್ವಲ್ಪ ಈಗ ಹೆಚ್ಚುವರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು ಹೊಸ ರೈತರಿಗೂ ನಾವು ಕೊಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಈಗ ಸ್ವಲ್ಪ ಬಡ್ಡಿ ಇದ್ರ ಮೇಲೆ ಸ್ವಾಭಿಮಾನ ಸಾಲ ಅಂತ ಹೇಳಿ ಒಬ್ಬರಿಗೆ 10 ಲಕ್ಷದವರೆಗೂ ಹೊಸ ಯೋಜನೆ ಒಂದು ತಯಾರು ಮಾಡಿದೆ. ಹಂಗಾಗಿ ಆ ಒಂದು ಉಪಯೋಗವನ್ನು ತಾವೆಲ್ಲರೂ ತಗೊಳ್ರಿ. ನಮ್ಮ ಕಾರ್ಯದರ್ಶಿಗಳು ನಮ್ಮ ಸೊಸೈಟಿ ರೈತರುಗಳಿಗೆ ಎಲ್ಲರಿಗೂ ಮಾಹಿತಿ ನೀಡಲಿ. ನಮ್ಮ ರೈತರಿಗೆ ಏನು ಸವಲತ್ತು ಬೇಕೋ ಅದನ್ನು ತಾವೆಲ್ಲರೂ ಯಾವುದು ತಪ್ಪದಂಗೆ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಿರಿ. ನಮಗೆ ಏನಾದರೂ ಇತ್ತಂದ್ರೆ ಹೇಳ್ರಿ. ನಾವು ಬರೀ ಈ ಒಂದು ಹತ್ತದಲ್ಲ, ಯಾವುದೇ ಕೆಲಸ ಇತ್ತಪ್ಪ ಅಂದರೆ ನೀವು ಹೇಳಿದ್ದನ್ನು ನಾನು ಚಾಚು ತಪ್ಪದಂಗೆ ಮಾಡಿಕೊಡ್ತಾನೆ. ನಿಮ್ಮ ಜೊತೆಗೆ ಹಗಲಿರುಳು ಇರ್ತೇನೆ. ಇರೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಅವಕಾಶ ಅಂತ ಬಂದಾಗ ತಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ ಅಂತ ಹೇಳಿ ನೀವೆಲ್ಲರೂ ನನ್ನ ಮೇಲೆ ಆಶೀರ್ವಾದ ಮಾಡೇ ಮಾಡ್ತೀರಿ ಅಂತ ನನಗೂ ನಂಬಿಕೆ ಇದೆ. ಯಾಕಂದ್ರೆ ಇದು ನಮ್ಮ ಸೌಭಾಗ್ಯ ಅಂತ ಹೇಳ್ತೇವೆ. ಈಗ ನಮ್ಮ ಲೋಕಲ್ ಆಗಿ ಅವ್ರು ಆಯ್ಕೆ ಆಗಿರೋದ್ರಿಂದ ನಮ್ಮ ಏನ್ ಕಷ್ಟ ನಷ್ಟಗಳು ಇರ್ತಾವ ಎಲ್ಲರಿಗೂ ಅವ್ರಿಗೆ ಬೇಗ ಅರ್ಥಂತಾರ. ನಾವು ಹೂವು ಕೇಳಿದ ಕೂಡ ಸ್ಪಂದಿಸ್ತಾರೆ. ನಮ್ಮ ಬ್ಯಾಂಕಿನ ವತಿಯಿಂದ ಇವತ್ತು 44 ಕೋಟಿ ನಾವು ಸಾಲವನ್ನು ನೀಡಿದ್ದೇವೆ. ಅದರಲ್ಲಿ ರೈತರಿಗೆ 36 ಕೋಟಿ ನಾವು ಸಾಲವನ್ನು ನೀಡಿದ್ದೇವೆ. ಅದೇ ತರ ನಾವು ನಿಚ್ಚನಹಳ್ಳಿ ಸೊಸೈಟಿಗೂ ಕೂಡ ಒಳ್ಳೆಯ ಸಾಲವನ್ನು ನೀಡಿದ್ದೇವೆ. ಅಣ್ಣಪ್ಪ ಸರ್ ವತಿಯಿಂದ ಇನ್ನೂ ಅಭಿವೃದ್ಧಿ ಆಗಕ್ಕೆ ನಮಗೆ ಸಹಾಯ ಆಗ್ತದೆ ಅಂತ ಹೇಳಿ ಅವರಿಂದ ನಾವು ಇನ್ನೂ ಒಳ್ಳೆಯ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಹೇಳಿ ನಾವು 2 ಮಾತು